ಸೊ ಆಕ್ಚುಲಿ ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಅಂತ ಸಮುದಾಯದವರಿಗೆ ಸರಿಯಾದ ಒಂದು ಫೆಸಿಲಿಟೀಸ್ ಸರ್ವಿಸ್ ಏನು ಸರ್ಕಾರದಿಂದ ಸಿಗ್ತಾ ಇಲ್ಲ. ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮಲ್ಲಿ 2017ರಲ್ಲಿ ಒಂದು ಟ್ರಾನ್ಸ್ಜೆಂಡರ್ ನೀತಿನ ತಂದ್ರು, ಮತ್ತೆ 2015ರಲ್ಲಿ ಆಕ್ಟ್ನ ತಂದ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ. ಬಟ್ ಎಲ್ಲೂ ಇದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ತುಂಬಾ ಫೇಲ್ಯೂರ್ ಆಗ್ತಾ ಇದೆ. ಇನ್ನೂ ಸಮುದಾಯದವರು ಕಷ್ಟಪಡುವಂತ ಸಮುದಾಯದವರು ಕಷ್ಟಪಡ್ತಾನೆ ಇದ್ದಾರೆ. ಸುಮಾರು ಜನ ಮುಂದೆ ಬರಬೇಕು, ಘನತೆಯಿಂದ ಜೀವನ ಮಾಡಬೇಕು ಅಂತ ತುಂಬಾ ಜನ ಸಮುದಾಯದವರು ಬರ್ತಾ ಇದ್ದಾರೆ. ಬಟ್ ಇದಕ್ಕೆ ಅವಕಾಶ ಸರ್ಕಾರ ಎಲ್ಲೂ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗ ಇತ್ತೀಚೆಗೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಅಂತ ಏನು ಕೊಟ್ಟಿದ್ದಾರೆ, ಈ 5 ಗ್ಯಾರಂಟಿಯಲ್ಲೂ ನಮ್ಮ ಸಮುದಾಯದವರಿಗೆ ಅದನ್ನ ಆಕ್ಸೆಸ್ ಮಾಡುವಂತ ಫೆಸಿಲಿಟಿ ನಮಗೆ ಸಿಗ್ತಾ ಇಲ್ಲ. ಈಗ ಬಸ್ಸಲ್ಲಿ ಹೋಗ್ಬೇಕಂದ್ರೂ ಅದರಲ್ಲಿ ಕಂಡಕ್ಟರ್ಸ್ ಅವ್ರಿಗೆ ನಮ್ಮ ಐಡೆಂಟಿಟಿ ಬಗ್ಗೆ ಅರಿವೇ ಇಲ್ಲ. ಸೊ ಅದು ಓರಿಯಂಟೇಷನ್ ಅಲ್ಲಿ ಫೇಲ್ ಆಗಿದೆ. ಮತ್ತೆ ಶಕ್ತಿ ಯೋಜನೆ ಅಂತ ನೋಡ್ಬೇಕಂದ್ರೆ ನಮ್ಮ ಸಮುದಾಯದಲ್ಲಿ ಯಾರಿಗೂ ಎಷ್ಟು ಜನಕ್ಕೆ ಸಿಕ್ಕಿದೆ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅನ್ನೋದೇ ಒಂದು ಗೊಂದಲದಲ್ಲೇ ಇದೆ. ಮತ್ತೆ ಆ ಸರ್ವಿಸು ರೇಷನ್ ಕಾರ್ಡ್ ಕೊಡಬೇಕು, ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಅಪ್ಲೈ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಸಮುದಾಯದಲ್ಲಿ ರೇಷನ್ ಕಾರ್ಡ್ಗಳಿರಲ್ಲ. ಸೊ ಹಾಗಾಗಿ ಅದು ಚಾಲೆಂಜ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಸಮುದಾಯದವರು ಇದನ್ನ ಇಂಪ್ಲಿಮೆಂಟ್ ಈಸಿಯಾಗಿ ಆಕ್ಸೆಸ್ ಪಡ್ಕೊಬೇಕು ಅನ್ನೋದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಹೇಳುವಂತ ಡಿಮಾಂಡ್ ಏನಂತ ಹೇಳಿದ್ರೆ, ನಮ್ಮಲ್ಲಿ ಫಸ್ಟ್ ಒಂದು ಸೆನ್ಸಸ್ ನ ಮಾಡಿ, ನಮ್ಮಲ್ಲಿ ಈ ಕರ್ನಾಟಕದಲ್ಲಿ ಎಷ್ಟು ಜನ ಸೆಕ್ಷುವಲ್ ಮೈನಾರಿಟಿ ಸಮುದಾಯದವರು ಇದ್ದಾರೋ ಅಷ್ಟು ಜನಕ್ಕೆ ಒಂದು ಸಂಖ್ಯೆನ ತಗೊಂಡ್ ಬನ್ನಿ. ಆ ಸಂಖ್ಯೆ ಮುಖಾಂತರ ನಮಗೆ ಫೆಸಿಲಿಟೀಸ್ ನ ಕೊಡಿ, ಮತ್ತೆ ನಮಗೆ ಅಂತ ಒಂದು ಡಿಪಾರ್ಟ್ಮೆಂಟ್ ಗಳನ್ನ ತಗೊಂಡ್ ಬನ್ನಿ, ಮತ್ತೆ ನಮಗೆ ಅಂತ ಒಂದು ರಚನೆ ಪಾಲಿಸಿಯನ್ನು ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದು ಅದು ಸಮುದಾಯದ ವೆಲ್ಫೇರ್ ಬೋರ್ಡ್ ಮುಖಾಂತರ ನಮಗೆ ಆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಅವಕಾಶ ಕೊಡಬೇಕು. ಮತ್ತೆ ನಮ್ಮಲ್ಲಿ ಪೊಲಿಟಿಕಲ್ ಆಗಿ ನಾವು ರೆಪ್ರೆಸೆಂಟೇಷನ್ ಗಳನ್ನ ತಗೊಂಡ್ ಬರಬೇಕು. ನಮಗೆ ಪೊಲಿಟಿಕಲ್ ಅಲ್ಲಿ ರೆಪ್ರೆಸೆಂಟೇಷನ್ ಗಳನ್ನ ನಾವು ಭಾಗವಹಿಸಬೇಕು. ಎಲೆಕ್ಷನ್ ಅಲ್ಲಿ ನಾವು ವೋಟ್ ಹಾಕ್ತೀವಿ, ಮತ್ತೆ ನಾವು ಈ ದೇಶಕ್ಕೆ ನಾವು ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದೀವಿ. ಹಾಗಾಗಿ ನಮಗೆ ಎಲ್ಲಾ ಸರ್ವಿಸ್ ಗಳನ್ನ ನಮಗೆ ಕೊಡಬೇಕು. ಯಾವುದೇ ಒಂದು ಲೂಪ್ ಹೋಲ್ಸ್ ಗಳು ಇರಬಾರ್ದು. ನಮಗೆ ಸರ್ವಿಸ್ ಗಳನ್ನ ಈಸಿಯಾಗಿ ಸಿಗ್ಬೇಕು ಅಂತ ನಮ್ಮ ಡಿಮಾಂಡ್ ಇದೆ. ಮತ್ತೆ ಸರ್ಕಾರ ನಮ್ಮನ್ನ ತುಂಬಾ ಇಗ್ನೋರೆಂಟ್ ಆಗಿ ನೋಡ್ತಾ ಇದೆ. ಆ ಇಗ್ನೋರೆಂಟ್ ಆಗಿ ನೋಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಸಂಖ್ಯೆ ಹೆಚ್ಚಾಗಿ ಕರ್ನಾಟಕದಲ್ಲಿ ಇದ್ದಾರೆ. ಸೊ ನಮ್ಮಲ್ಲಿ ವೋಟ್ ಅವರು ಸುಮಾರು ಜನ ಹಾಕ್ತಾ ಇದ್ದಾರೆ. ಹಾಗಾಗಿ ನಮಗೂ ನಮ್ಮ ಕಡೆನ ಗಮನ ಇರಬೇಕು. ನಮಗೆ ಸರ್ಕಾರ ನಮ್ಮ ಕಡೆ ಗಮನ ಇಟ್ಟು ನಮ್ಗೆ ಇರುವಂತ ಸರ್ವಿಸ್ಗಳನ್ನ ಕೊಡ್ಬೇಕಂತ ನಮ್ಮ ಡಿಮಾಂಡ್ ಇದೆ. ಮತ್ತೆ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕು. ರಿಸರ್ವೇಶನ್ ಕೊಟ್ಟಿದ್ದಾರೆ 1%, ಬಟ್ ಎಷ್ಟು ಜನ ಆ ರಿಸರ್ವೇಶನ್ ತಗೊಂಡಿದ್ದಾರೆ ಅನ್ನೋದು ಮತ್ತೆ ಪ್ರಶ್ನೆ ಇದೆ. ಮತ್ತೆ ಅದು ತಗೊಂಡ್ರು ನಾವು ಅಪ್ಲೈ ಮಾಡಿದ್ರು ಅದಕ್ಕೆ ಯಾವ ಗೈಡ್ ಲೈನ್ಸ್ ಮುಖಾಂತರ ನೀವು ನಮ್ಮನ್ನ ರೆಕ್ರೂಟ್ ಮಾಡ್ತೀರಾ, ಅದನ್ನು ಒಂದು ಚಾಲೆಂಜ್ ಇದೆ. ಗೈಡ್ ಲೈನ್ಸ್ ನ ತರಬೇಕು, ನಮ್ಗೆ ಈಸಿಯಾಗಿ ಸರ್ವಿಸ್ಗಳನ್ನ ಪಡ್ಕೊಬೇಕು ಅಂತ ನಮ್ಮ ಒಂದು ಈ ಪ್ರೆಸ್ ಮೀಟ್ ಡಿಮಾಂಡ್ ಇದೆ.